ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೈ ಗಣೇಶ ಬಳಗದಿಂದ 23ನೇ ವರ್ಷದ ಶಬರಿಮಲೆ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾವು ಎಲ್ಲರೂ ನಿನ್ನೆ ಗುರುವಾರ ಮಾಲೆ ಹಾಕಿಸ್ಕೊಳ್ಳೋಕೆ ಹೋಗಿದ್ವಿ. ಕೆಲವು ಹುಡುಗರೆಲ್ಲ ಮಾಲೆ ಹಾಕಿಸ್ಕೊಂಡ್ರು. ನಾವು 20 ಜನ ಹೋಗ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ಒಂದು 5-6 ಜನ ಮಾಲೆ ಹಾಕಿಸ್ಕೊಂಡ್ರು. ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮಾಲೆ ಹಾಕಿಸ್ಕೊಳ್ಳೋ ಕೈಂಕರ್ಯ ಮುಗಿದು ಸಾಯಂಕಾಲ ಪ್ರಥಮ ದಿನದ ಪೂಜೆಯನ್ನು ಪ್ರಾರಂಭ ಮಾಡಿದ್ವಿ. ಸ್ನೇಹಿತರೆ, ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹೊಳಾಂಗಣ. ಇಲ್ಲಿ ಒಳಗಡೆ ಈಗ 13ನೇ ತಾರೀಕು ಶಬರಿಮಲೆಯಲ್ಲಿ ದೇವಸ್ಥಾನ ಓಪನ್ ಆಗಿದೆ. ಈಗ ಇಲ್ಲಿ ಇರುಮುಡಿ ಕಟ್ಟೋ ಕಾರ್ಯಕ್ರಮ ಪ್ರಾರಂಭವೂ ಸಹ ಆಗಿದೆ. ಹುಡುಗರೆಲ್ಲ ಒಬ್ಬೊಬ್ಬರಾಗಿ ಮಾಲೆ ಹಾಕಿಸ್ಕೊಂಡ್ರು. ಮಾಲೆ ಹಾಕಿಸ್ಕೊಳ್ಳೋ ಕೈಂಕರ್ಯ ಎಲ್ಲ ಮುಗೀತು. ನಂತರ ದೇವಸ್ಥಾನದಿಂದ ನಾವು ಹೊರಟು ನಮ್ಮ ಅರವಿಂದನ ಮನೆಯಲ್ಲೇ ಪ್ರಥಮ ದಿನದ 3 ದಿನ ಪೂಜೆ ಮಾಡ್ತೀವಿ. 3 ದಿನ ಪೂಜೆ ಮಾಡಿ 4ನೇ ದಿನ ಇರುಮುಡಿಯನ್ನು ಕಟ್ಟಿಕೊಂಡು ನಾವು ಶಬರಿಮಲೆ ಯಾತ್ರೆಗೆ ಹೋಗ್ತೀವಿ. ಇದು 23 ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಪ್ರತೀತಿ. ನಮಗೆ ನಮ್ಮ ಮಹಾಗಣಪತಿಯೇ ಗುರುಸ್ವಾಮಿ. ಅವನು ಬಿಟ್ಟರೆ ನಮಗೆ ಮತ್ತಾರೂ ಇಲ್ಲ. ಅವನೇ ನಮಗೆ ಮಾರ್ಗದರ್ಶಕ. ಅವನೇ ನಮಗೆ ಸಕಲವು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೀಲಾಂಜನ ಸೇವೆ ಅಂತ ತೆಂಗಿನಕಾಯಿ ಹೋಳೊಳಗೆ ದೀಪ ಹಚ್ಚಿ ಕೊಡ್ತಾರೆ. ಅದರ ಮಾಲೆ ಹಾಕೊಂಡ್ಮೇಲೆ ಇಲ್ಲಿ ಇಡಿಗಾಯಿ ಹೊಡಿಬೇಕು. ಯಾಕೆ ಅಂದರೆ ನಮ್ಮ ಯಾತ್ರೆ ನಿರ್ವಿಘ್ನವಾಗಿ ನೆರವೇರಲಿ, ಮತ್ತು ನಾವು ನಮ್ಮ ಮರಳಿ ಗೂಡಿಗೆ ನಮ್ಮ ಮನೆಗೆ ಶ್ರೇಯಸ್ಸಾಗಿ ಬಂದು ಸೇರ್ಕೋಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಯಾತ್ರೆಯಲ್ಲಿ ಯಾವುದೇ ರೀತಿಯಾದ ಕಂಟಕಗಳು ತೊಂದರೆಗಳು ಬರದೇ ಹೋಗಲಿ ಅಂತ ಮಾಲೆ ಹಾಕ್ಕೊಂಡ್ಮೇಲೆ ಇಲ್ಲಿ ಇಡಿಗಾಯನ್ನು ಹೊಡಿತೀವಿ. ಇದು ನಮಗೆ ಗುರುಗಳಿಂದ ಬಂದಿರತಕ್ಕಂಥ ಒಂದು ಮಾರ್ಗದರ್ಶನ. ಇದೇ ರೀತಿ ನಾವು 23 ವರ್ಷದಿಂದನೂ ಸಹ ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಸ್ನೇಹಿತ ಅರವಿಂದನ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪೂಜಾ ಕೈಂಕರ್ಯವನ್ನು ಪ್ರಾರಂಭ ಮಾಡಿದ್ವಿ. ಪ್ರಥಮ ದಿನದ ಪೂಜಾ ಅಲಂಕಾರ. ಮಹಾಸ್ವಾಮಿ ನೋಡಿ ಏನು ಕಂಗೊಳಿಸ್ತಾ ಇದ್ದಾನೆ. ಅವನು ನೋಡೋಕ್ಕೆ ಸಂತೋಷ ಆಗುತ್ತೆ. ಎಲ್ಲರ ದುಃಖಗಳನ್ನು, ಎಲ್ಲರ ಸಂಕಷ್ಟಗಳನ್ನು, ಎಲ್ಲರ ಶತ್ರುಗಳನ್ನು ಸಂಹಾರ ಮಾಡಿ ಎಲ್ಲರ ಬದುಕಿನಲ್ಲಿ ಬೆಳಕನ್ನು ನೀಡು ತಂದೆ. ನಿನ್ನನ್ನು ನಂಬಿ ನಾವು ಬರ್ತಾ ಇದ್ದೀವಿ. ಸಕಲ ಕಾರ್ಯದಲ್ಲೂ ಜಯವನ್ನು ಕೊಡು ಅಂತ ನಾವು ಕೇಳಿಕೊಂಡು ಭಜನೆ ಶುರು ಮಾಡಿದ್ವಿ. ಅಯ್ಯಪ್ಪ 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 ಅಯ್ಯಪ್ಪೋ ಸ್ವಾಮಿಯೇ, ಶಬರಿಮಲೆಗೆ ಸ್ವಾಮಿಯ ಕಾಣಲು, ಸ್ವಾಮಿಯ ಕಂಡು ಮೋಕ್ಷ ಪಡೆದು ಅಯ್ಯಪ್ಪೋ ಸ್ವಾಮಿಯೇ, ಅಯ್ಯಪ್ಪ ಸಿದ್ಧಕ ಸೋಂ ಸೋಂ, ಸ್ವಾಮಿ ಸಿದ್ಧಕ ಸೋಂ ಸೋಂ, ಶಬರಿಮಲೆಗೆ ಸ್ವಾಮಿಯ ಕಾಣಲು ಮೋಕ್ಷ ಪಡೆದು ಅಯ್ಯಪ್ಪೋ ಸ್ವಾಮಿಯೇ, ಅಯ್ಯಪ್ಪ 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 ಸ್ವಾಮಿಗೆ ಅಯ್ಯಪ್ಪೋ. ಕೊನೆಯದಾಗಿ ಎಲ್ಲರೂ ಮಹಾಮಂಗಳಾರತಿಯನ್ನು ಮಾಡಿದ್ವಿ. ಮಂಗಳಾರತಿಯನ್ನು ನೆರವೇರಿಸಿ ನಮ್ಮ ಅರವಿಂದನು ಅವರ ತಾಯಿಯೊಟ್ಟಿಗೂ ಸಹ ಮಂಗಳಾರತಿಯನ್ನು ಮಾಡಿ ಭಗವಂತನಿಗೆ ಪೂಜಾ ಕೈಂಕರ್ಯವನ್ನು ಮುಗಿಸಿದ್ವಿ. ಈ ದಿನದ ಮೊದಲನೇ ದಿನದ ಪೂಜೆ ಅದ್ಭುತವಾಗಿ ನೆರವೇರಿತು. ನಾನು ಸಹ ಸ್ವಾಮಿಗಳಿಗೆ ಮಡಿಯಾಗಿ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ, ರಸಾಯನ ಮಾಡ್ಕೊಂಡು ಹೋಗಿದ್ದೆ. ಎಲ್ಲ ತಿಂದು ಬಹಳ ಸಂತೋಷಪಟ್ಟರು. ನಮ್ಮ ಪೂಜಾ ಕೈಂಕರ್ಯ ನಮ್ಮ ಯಾತ್ರೆ ಮುಗಿಯೋವರೆಗೂ ಈ ಶಬರಿಗಿರೀಶನ ವಿಡಿಯೋನೇ ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ಲರೂ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಇಂದು 2ನೇ ದಿನದ ಪೂಜೆ ಹೇಗೆ ನಡೀತು, ಯಾರ ಮನೆಯಲ್ಲಿ ನಮಗೆ ಊಟ ಇತ್ತು ಅನ್ನೋದನ್ನೆಲ್ಲ ಸಂಜೆ ಅಥವಾ ನಾಳೆ ವಿವರಣೆಯನ್ನು ಕೊಡ್ತಾ ನಾಳೆ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.